ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಇವತ್ತು ಆಯ್ಕೆ ಆಗೋದು ಯಾವುದೇ ಸರ್ಕಾರ ಯಾವುದೇ ಪಕ್ಷ ಎಲ್ಲ ಪಕ್ಷಗಳು ದುಡ್ಡು ಹಂಚೋದು ತಮ್ಮ ಕೆಲಸ ಮಾಡ್ತಾವೆ ಅನ್ನೋದನ್ನು ಈ ಇಬ್ಬರು ನಾಯಕರು ಚರಂತಿ ಭಟ್ರು ಇನ್ನೊಂದು ಕಡೆ ಸತೀಶ್ ಅವರು ಆರೋಪ ಪ್ರತ್ಯಾರೋಪ ಮಾಡೋದನ್ನು ನೋಡಿದಾಗ ಅನ್ನಿಸ್ತದೆ. ಹೀಗಾಗಿ ಎಲ್ಲರೂ ಅಂತಾರೆ ಇದನ್ನು ಕೇವಲ ಇವರು ಓಪನ್ ಆಗಿ ಅಂದಿದ್ದಾರೆ. ಅದಕ್ಕೇನೋ ಮತ್ತೆ ಚರಂತಿ ಭಟ್ರು ಮತ್ತೊಂದು ಮಾತು ಸೇರಿಸಿದ್ದಾರೆ. 4ನೇ ತಾರೀಕು ನೋಡ್ತೀನಿ, ಹೇಳ್ತೀನಿ, ಉತ್ತರ ಕೊಡ್ತೀನಿ, ಹೆಂಗೆ ದುಡ್ಡು ಹಂಚಿರಿ ಏನು ಮಾಡಿದ್ದು ಏನೋ ಮಾತಾಡಿದ್ದಾರೆ. ಆಗಲಿ ಅದು 4ನೇ ತಾರೀಕು ವೇಟ್ ಮಾಡಬೇಕಾಗ್ಯದ. ಇದರಲ್ಲಿ ಆಗ್ತದಪ್ಪ ಅಂತಂದು ಈ ಆರೋಪ ಪ್ರತ್ಯಾರೋಪ ಮಧ್ಯಗಳಲ್ಲಿ ಮೂಲ ಸಮಸ್ಯೆಗಳು ಜನರಿಗೆ ಬೇಕಾದಂಥ ಸಮಸ್ಯೆಗಳು ಇಲ್ಲದಂಗೆ ಆಗಿ ಹೋಗ್ಬಿಡ್ತಾವ. ಮತ್ತು ತೊಗೊಳ್ಳೋಂಥ ಜನರು ವಿಚಾರ ಮಾಡಬೇಕಾಗಿದ್ದೀವಿ. ಅವ್ರು ಹಂಚ್ತಾರಪ್ಪ, ದುಡ್ಡು ಹಂಚ್ತಾರೆ. ಅವ್ರು ಸರಾಯಿ ಕುಡಿಸ್ತಾರೆ, ನೀವು ಕುಡಿಯೋರು ಇದರಿಂದ ಕುಡಿಸ್ತಾರೆ. ನೀವೇ ಕುಡ್ಲಿಕ್ಕಂದ್ರೆ ಹೆಂಗೆ ಕುಡಿಸ್ತಾರೆ ಅವರು? ನೀವೇ ದುಡ್ಡು ತೊಗೊಳಿಗೆ ಹೆಂಗೆ ಹಂಚ್ತಾರೆ ಅವರು ಅನ್ನೋ ಪ್ರಶ್ನೆನೂ ಹೇಳ್ತದೆ. ಅಂದ್ರೆ ಇಲ್ಲಿ ತ್ರಿಕೋನವಾದ ತಪ್ಪುಗಳು, ಒಂದು 2 ಪಕ್ಷಗಳಿದ್ದಾವೆ, 3 ಪಕ್ಷದಲ್ಲಿ 4 ಪಕ್ಷದಲ್ಲಿ ಅವ್ರು ಹಂಚೋಕೆ ಬರೋಣ ದುಡ್ಡಿದ್ದವ್ರಣ. ಮತ್ತು ರಾಷ್ಟ್ರೀಯ ಪಕ್ಷಗಳಂತ ಇವತ್ತು ದೇಶದ ಅತ್ಯಂತ ಶ್ರೀಮಂತ ಪಕ್ಷ ಫಸ್ಟ್ ಯಾವುದಪ್ಪ ಅಂದ್ರೆ BJP, ಅದರ ನಂತರ ಯಾವುದಪ್ಪ ಅಂದ್ರೆ ಕಾಂಗ್ರೆಸ್. ಇವರಿಬ್ಬರು 2 ಪಕ್ಷಗಳು ಹಂಚೋದ ಕೆಲಸದಲ್ಲಿ ಮಹಿಳೆದಾವೆ. ಇಲ್ಲಿ ಇದರಂತ ಯಾವ್ದು ಬೆಳೆ ಇಲ್ಲ, ಬಿಸ್ಕೆಟ್ ಇಲ್ಲ. ಆ ಒಂದು ದೃಷ್ಟಿ ಇಟ್ಕೊಂಡ ದುಡ್ಡು ಹಂಚೋದು ಏನೈತಪ್ಪ ಅಂತಂದರೆ ಒಂದು ಇವತ್ತು ಕಾಮನ್ನಪ್ಪ ಅದು ಅನ್ನುವಂಥ ದೃಷ್ಟಿಕೋನ ಬೆಳೆದುಬಿಟ್ಟದ. ಹೀಗಾಗಿ ಈ ಕಾರಣಕ್ಕಾಗಿ ಈ ಚುನಾವಣೆ ಯಾರು ಗೆದ್ರೂ ಈ ಮುಂದಿನ 2 ವರ್ಷಕ್ಕೆ ಬಿಡಪ್ಪ ಅನ್ನುವಂಥ ಭಾವ ಒಂದು. ಎರಡನೇದು ಯಾರು ಆರಿಸ ಬಂದರೂ ನಮಗೆ ರಾಗಿ ಬೀಸುವಂಥ ತಪ್ಪುವುದಿಲ್ಲ ಅನ್ನುವಂಥ ಒಂದು ಶಾಸ್ತ್ರ ಮೇಲೆ ಬೆಳೆದಕ್ಕೆ ಇಂಥವೆಲ್ಲ ಕಾರಣಗಳು ಕಾಣ್ತಾ ಇದ್ದಾವೆ. ಇನ್ನೂ ಇರಲಿ ಈ ಬಾಗಲಕೋಟೆಯಲ್ಲಿ